ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸುದ್ದಿ ಕೊಡೋ ಅವಸರ, ಸ್ವಲ್ಪ ಲೇಟ್ ಆದರೂ ಒಳಗಡೆ ಕೂತಿರೋ ದೊಡ್ಡವರ ಬಳಿ ಬೈಸಿಕೊಳ್ಳೋ ಭಯ, ನಾವೇ ಮೊದಲು ನಮ್ಮಲ್ಲೇ ಮೊದಲು ಸುದ್ದಿ ಬ್ರೇಕ್ ಆಗಬೇಕು ಅನ್ನೋ ಹಂಬಲ ಎಷ್ಟೋ ರಿಪೋರ್ಟರ್ಗಳ ಎಷ್ಟೋ ಕ್ಯಾಮರಾಮನ್ಗಳ ಜೀವನವನ್ನೇ ಹಾಳು ಮಾಡಿದೆ. ಸ್ನೇಹಿತರೆ, ಅದಕ್ಕೆ ಉದಾಹರಣೆ ಅಂದರೆ ಈ ದೃಶ್ಯ. ಈ ವಿಡಿಯೋ ನೋಡಿದ ಕೂಡಲೇ ಎದೆ ನಡುಗಿ ಹೋಯಿತು. ಕಾರಣ, ಅಲ್ಲಿ ಬಿದ್ದ ಕ್ಯಾಮರಾಮ್ಯಾನ್ ನಮಗೆ ವೈಯಕ್ತಿಕ ಪರಿಚಯ ಇಲ್ಲದೆ ಇದ್ದರೂ ವೃತ್ತಿಯಲ್ಲಿ ನಾವೆಲ್ಲ ಒಂದೇ. ನೀವೆಲ್ಲ ಮೀಡಿಯಾನ ಬಾಯಿಗೆ ಬಂದಂತೆ ಬೈತೀರಿ, ಹೇಳಿದ್ದನ್ನೇ ಹೇಳ್ತಾರೆ, ತೋರಿಸಿದ್ದೇ ತೋರಿಸ್ತಾರೆ ಅಂತ. ಇದರ ಜೊತೆಗೆ ಇನ್ನೊಂದು ಹೇಳ್ತೀರಿ, ಇಷ್ಟು ಬೇಗ ಇವರಿಗೆ ಸುದ್ದಿ ಹೇಗೆ ತಿಳಿಯುತ್ತೆ ಅಂತ. ಅದಕ್ಕೆ ಕಾರಣ ನಮ್ಮ ರಿಪೋರ್ಟರ್ಸ್ ಮತ್ತು ವಿಡಿಯೋ ಜರ್ನಲಿಸ್ಟ್ಗಳು. ಈ ದೃಶ್ಯ ಒಮ್ಮೆ ನೋಡಿ. ಇದು ಸೋ ಕಾಲ್ಡ್ ಡಿ ಬಾಸ್ ಅವರ ಫಾಲೋ ಅಪ್ನಲ್ಲಿ ನಡೆದಂಥ ಘಟನೆ. ದರ್ಶನ್ ಮತ್ತು ಸಹಚರರನ್ನ ಪೊಲೀಸರು ಕರೆದುಕೊಂಡು ಹೋಗುವ ಸಂದರ್ಭ ಇದು. ಆಗ ಕ್ಯಾಮರಾ ಕಣ್ಣಿಗೆ ಹೇಗಾದರೂ ಮಾಡಿ ಈ ಆರೋಪಿಗಳು ಕಾಣೋ ರೀತಿ ಮಾಡಬೇಕು ಅನ್ನೋ ಛಲದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಆ ಪೊಲೀಸ್ ವೆಹಿಕಲ್ನಿಂದ ಕ್ಯಾಮರಾ ಹಿಡಿದುಕೊಂಡು ಓಡೋಡಿ ಬರ್ತಾರೆ. ಹಿಂದೆ ಒಂದು ವಾಹನ ಇದೆ, ಮುಂದೆ ಒಂದು ವಾಹನ ಇದೆ, ಗುರಿ ಮಾತ್ರ ಆರೋಪಿಗಳ ಕಡೆ ಇದೆ. ಇದರ ನಡುವೆ ಓಡುತ್ತಾ ಆರೋಪಿಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ಕ್ಯಾಮರಾಮ್ಯಾನ್ಗೆ ಮುಂದೆ ಇದ್ದ ವಾಹನ ಕಾಣಲೇ ಇಲ್ಲ. ಹೋಗಿ ಅದಕ್ಕೆ ಡಿಕ್ಕಿ ಹೊಡಿತಾನೆ, ಕೆಳಗೆ ದಪ್ಪಂತ ಬೀಳ್ತಾನೆ. ಅದನ್ನು ನೋಡಿ ನಮಗೆಲ್ಲ ಆತಂಕ. ಏನಾಯಿತು ಏನೋ ದೇವ್ರೆ ಅಂತ. ಅಷ್ಟರಲ್ಲಿ ಅರೆ ಕ್ಷಣದಲ್ಲಿ ಆ ಕ್ಯಾಮರಾಮ್ಯಾನ್ ತಾನಾಗಿ ಎದ್ದು ನಗುತ್ತಾ ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಸಮಾಧಾನ ಆಗುತ್ತೆ. ದೊಡ್ಡದಾಗಿ ಏನೂ ಆಗಿಲ್ವಲ್ಲ ಅಂತ ದೇವರನ್ನ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸ್ನೇಹಿತರೆ, ನೀವೆಲ್ಲ ಅಂದ್ಕೊಂಡಿರ್ತೀರಾ ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ ಅಂತ. ನಿಜ ಹೇಳ್ತೀನಿ, ಪ್ರಾಣದ ಹಂಗು ತೊರೆದು ಕೆಲಸ ಮಾಡೋ ಆ ಕ್ಯಾಮ್ರಾಮನ್ಗಳಿಗೆ ಭಾಳ ಅಂದರೆ 20,000 ಸಂಬಳ ಇರುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೂ ಆಶ್ಚರ್ಯ ಪಡಬೇಕಿಲ್ಲ. ಹಾಗಂತ ಎಲ್ಲರಿಗೂ ಅಷ್ಟೇ ಸಂಬಳ ಅಂತೇನಿಲ್ಲ. ಕೆಲವರಿಗೆ ನೀವು ಅಂದ್ಕೊಂಡ ಹಾಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೂಡ ಇರುತ್ತೆ. ಅವರೆಲ್ಲ ಸುದ್ದಿ ಮನೆಯಲ್ಲೇ ಇರ್ತಾರೆ. ಸ್ನೇಹಿತರೆ, ನಾ ಹೇಳೋದಿಷ್ಟೇ, ಮೀಡಿಯಾ ಕೆಟ್ಟಿಲ್ಲ. ಮೀಡಿಯಾದಲ್ಲಿ ಇರೋರು 90% ಜನರು ಕೆಟ್ಟಿಲ್ಲ. ಇನ್ನುಳಿದ 10% ಜನ ಮಾಡೋ ಹೊಲಸು ಕೆಲಸಕ್ಕೆ ಎಲ್ಲರನ್ನೂ ದೂಷಿಸಬೇಡಿ.